ಇದೆ. ನೀವು ಈಗ ಮರೆತು ಹೋದಂತಹ ವಿದ್ಯೆಯನ್ನು ನಾನು ಮರಳಿ ಕೊಡಿಸ್ತಾ ಇದ್ದೀನಿ. ಮರೆತು ಹೋದ ವಿದ್ಯೆಯನ್ನು ನಾನು ಮತ್ತೆ ನಿಮಗೆ ಮರಳಿ ಕೊಡಿಸ್ತಾ ಇದ್ದೀನಿ. ಈ ಹಿಂದೆ ನೀವೇನು ಮಾಡ್ತಾ ಇದ್ದಿದ್ರಿ? ಎಂದು ಮಾಡಿಲ್ರಿ ಬೇಡ, ಚಲೋದಲ್ಲಿ ಯಾವ್ಯಾವ ಮಾಡ್ತಿದ್ವಿ? ಚಲೋದಲ್ಲಿ ಯಾರು ಮಾಟ ಪಾಠ ಮಣಿ ಮಾಡಿಸಿದ್ರಿ ಅಂದ್ರೆ ಅದನ್ನು ಸುದ್ದಿ ಮಾಡ್ತೀವಿ. ಶುದ್ಧ ಮಾಡ್ತಿದ್ವಿ. ಎಷ್ಟು ಮಕ್ಕಳು? ಯಾವ ಮೂತ್ರದು? ಆಡಿನ ಮೂತ್ರ. ಆಡಿನ ಮೂತ್ರ. ಆಡಿನ ಮೂತ್ರದೊಳಗೆ ನೀವು ಕಲಿಸಿ ಹಿಂಗ ಅದನ್ನ ತೇರ್ಕಿಂದ ಅರ್ಧ ಸ್ವಲ್ಪ ಅದನ್ನ ನಮಗೆಲ್ಲ ಗೊತ್ತಾಗ್ತದ. ಅದಕ್ಕೆ ನಿನಗೆ ಅದನ್ನ ಮಾಡಿ ಆ ಮಂತ್ರ ನೆನಪೈತೆ ನೀನು? ಯಾವ ನೆನಪ ಇಲ್ರಿ ನೀವು? ಆ ಮಂತ್ರ ನೀನು 5-6 ವರ್ಷ ಆಯ್ತು ಹೆಂಗ್ ಬಿಡ್ತೈತ್ರಿ? ಈಗ ದೆವ್ವ ಬಿಡಿಸೋದು ಅದೆಲ್ಲ ಮಾಡ್ತೀವಿ. ಅದಕ್ಕೇನಂದ್ರೆ ಬೆಳ್ಳುಳ್ಳಿ ಹಿಂಗ ಕೂಡಿಸಿ ಅಂತ ಸ್ವಲ್ಪ ಹಾಸಾಗಿ ಎಷ್ಟಿರತ್ತು ಈ ಥರ ಹೇಳ್ತೈತ್ರಿ. ಸ್ವಲ್ಪ ಅದು ಸಣ್ಣ ಮಂತ್ರ ಐತಿ. ಏನ್ ಮಂತ್ರ ಯಾವ್ದಿರುತ್ತೆ? ಅದ ಇದು ಮಲಯಾಳಿ ಹಚ್ಚಳ ಐತ್ರಿ. ಅದು ಗ್ಯಾಸಕ್ಕೆ ಓದಿಲ್ರಿ ನಂಗೆ. ಮಲಯಾಳಿ? ಮಲಯಾಳಿ ಮಂತ್ರ ಹೇಳ್ತಿದ್ರಿ? ಅದು ನಾ ಮಾಡ್ತಾಗ ಅದು ನೋಡಿದ್ರಿ. ಅನ್ಸರಿ ಮೂಗಿ ಏರ್ಸಿರಾತು ಹೇಳತ್ತಿತ್ರಿ. ಏನು ದೆವ್ವ? ಅದು ಔಷಧ ಮೂಗಿಗೆ ಇರಿಸೋದು. ಮಾತಾಡ್ತಿತ್ತೇನೆಲ್ಲ ನಿಮ್ ನೋಡಿ? ಮಾತಾಡ್ತಿತ್ರಿ. ಎಷ್ಟು ಬಿಡಿಸಿದ್ರಿ ದೆವ್ವಗಳನ್ನ? ದೆವ್ವ ಎಷ್ಟು ಬಿಡಿಸಿದ್ರಿ ನಿಮ್ ಜೀವನದಾಗ? ಜೀವನದಾಗ ನಾವು ನೆನಪು ಹಿಡಿತಾವ್ರಿ. ಅವಾಗ ಪೈಲದ ಬಂತ ನೆನಪಿಲ್ಲ. ಹಾಗಾಗಿ ನಿಮ್ಮ ವಯಸ್ಸು ಎಷ್ಟೀಗ? ವಯಸ್ಸು 60 ಮ್ಯಾಲ ಬಂದೈತಿ ನೋಡ್ರಿ. 60 ಅಂದ್ರೆ ಎಷ್ಟನೇ ವಯಸ್ಸಿನಾಗ ಕಲ್ತ್ರಿ ಇದು? ನಾ ಎಷ್ಟನೇ ವರ್ಷದಾಗ ಅಂದ್ರ 30 ವರ್ಷ ಮ್ಯಾಲ ಆಗೈತಿ. ಏನೇನು ಮಂತ್ರಗಳನ್ನು ಮಾಡ್ತಿದ್ರಿ? ಅವ್ರು ನಮ್ಮ ಗುರುಜಿ ಇದ್ರಿ. ಅವ್ರು ಮುಂದ ಎಲ್ಲ ಹೇಳ್ತಿದ್ರು. ಭಾಷೆ ಏನಾರಿದ್ರಿ. ಎಲ್ಲಿ ಅವ್ರು ಗುರುಜಿ? ಅವರು ಬಸವ ಕಲ್ಯಾಣ. ಬಸವ ಕಲ್ಯಾಣ. ಏನ್ ಹೆಸರು ಅವ್ರದ್ದು? ಹನುಮಂತ್ರಿ. ಹನುಮಂತ. ಅಡ್ಡ ಹೆಸರು? ಅಡ್ಡ ಹೇಳ್ತಾರ. ಅವ್ರು ಇದು ಹಚ್ಚಿದ್ರಿ ರೆಡ್ಡಿ. ರೆಡ್ಡಿ? ಹನುಮಂತ ರೆಡ್ಡಿ. ಅವ ಲಿಂಗದಾಗ ಆಗ್ಯಾನ. ನನಗೆ ಇದು ಮಾಡಿಸಿದ ಬಳಕ ವರ್ಷನ್ಯಾಗ ಲಿಂಗದಾಗ ಆಗ್ಯಾನ. ಲಿಂಗದಾಗ. ನೀವು ಮಂತ್ರ ಇದು ದೆವ್ವ ಬರ್ಸೋದು ಒಂದೇ ಮಾಡ್ತಿದ್ರು ಮತ್ತೆ ಬೇರೆ ಮಾಡ್ತಿದ್ರು? ಬೇರೆ ಚಲೋದ್ ಮಾಡ್ತಿದ್ವಿ. ಕೆಟ್ಟದಂತ ಎಂದು ಮಾಡಿಲ್ರಿ ನಾವು. ಬೇಡ, ಚಲೋದಲ್ಲಿ ಯಾವ್ಯಾವ ಮಾಡ್ತಿದ್ವಿ? ಚಲೋದಲ್ಲಿ ಯಾರು ಮಾಟ ಪಾಠ ಮಣಿ ಮಾಡಿಸಿದ್ರಿ ಅಂದ್ರೆ ಅದನ್ನು ಸುದ್ದಿ ಮಾಡ್ತೀವಿ. ಶುದ್ಧ ಮಾಡ್ತಿದ್ವಿ. ಎಷ್ಟು ಮಕ್ಕಳು ನಿಮ್ಗೆ? ನಮ್ಗ 3 ಮಂದಿ. 3 ಮಂದಿ ಮಕ್ಕಳು. ನೋಡ್ರಿ. ಮತ್ತ ಅವರು ಮಾಡಿದ ಮೇಲೆ ಏನಾರ ದಕ್ಷಿಣ ಕೊಡ್ತಿದ್ರಿ? ಇಲ್ಲ, ಕೊಡ್ತೀರಿ. ಇಷ್ಟ ಬೇಕಂತ ಹೇಳ್ತಿದ್ರೆ ಸುಮ್ಮನೆ ಒಂದು ಕೊಡ್ತಿದ್ರು ನಡೀತೈತಿ ನಿಮ್ದು. ನೀವು ಬಬಲೇಶ್ವರದವರೆಲ್ಲ? ಬಬಲೇಶ್ವರ ಕೂದ್ರಿ. ಈಗ ಯಾಕ ಮಂತ್ರ ಹೋಗ್ಬಿಡ್ತೀಗ? ಅದು ಮನ್ಯಾಗ ಹಿಂಗಾಗಲ್ಲ. ಹೊರಗೆ ಬರೋಣ. ಮತ್ತೆ ನಾವು ಎಲ್ಲಿ ಪೂಜೆ ಪುಕ್ಕು ಏನು ಜಾಗನೇ ಇಲ್ಲ ಅಂತಂದ್ರಿ. ನಿಮ್ಮ ಮನ್ಯಾಗ ಹೊರಗೆ ಹಾಕಿದ್ರು? ಹ್ಞೂ ರೀ. ಮಕ್ಕಳು? ಇದ್ರ ಆಸ್ತಿ ಇತ್ರಿ. ಆಸ್ತಿನ ಅವ್ರ ಹೆಸರು ಮಾಡ್ಬಿಟ್ಟು ನಾವು ಹಿಂಗಾಗಿ ನಾಳೆ ಯಾರು ಅವ್ರದ್ದು ಹೋಗುದು ಅಂತೇಳಿ ಬನ್ನಿ. ಈಗ ಮಕ್ಕಳು ಹೆಣ್ಣು ಒಂದಾಗಿ ನನ್ನ ಇದನ್ನು ಮಾಡಿರ್ತಾರೆ. ಎಷ್ಟು ಮಕ್ಕಳಿದ್ದ? ಗಂಡು ಹುಡುಗರು ಎಷ್ಟು? ಗಂಡು ಹುಡುಗರು ಇದು 3 ರೀ. ಹೆಣ್ಣು ಮಕ್ಳು ನಮ್ಗೆ ಆಗಿಲ್ರಿ. ಇದ್ದಿದ್ದಿಲ್ಲ. 3 ಮಂದಿಗೆ ಮದುವೆ ಮಾಡಿಕೊಟ್ರಿ? ಮದುವೆ ಮಕ್ಕಳು ಹಾಡ್ದಾರ. ಮಕ್ಕಳು ಹಾಡ್ದ. ಆಮೇಲೆ ನಿಮ್ಮನ್ನ ಹೊರಗೆ ಹಾಕಿದ್ರು? ನೋಡ್ರಿ. ಕಾರಣ ಏನು? ಕಾರಣ ಏನು ಸ್ವಲ್ಪ ನೋಡಿ ತೀರ್ಥ ಮಾಡ್ತೀನಿ. ಇದತ್ತ ನೋಡ್ರಿ. ಇದ್ ಸುಳ್ಳು ಹಾಕೋದು. ಸತ್ಯ ಹೇಳ್ಬೇಕು ಜೀವನದೊಳಗೆ. ನಮ್ಮ ಸತ್ಯ ಹೇಳ್ತೀನಿ. ಅದನ್ನ ಮಾಡ್ತೀನಿ. ಅದ್ ಮಾಡುದು ಹಂಗ್ ಮಾಡ್ರು ಹಿಂಗ್ ಮಾಡ್ರು ನಾವು ಪೇಲ್ ಮಾಡ್ಕೊತ ಬಂದಿದ್ದೇವಲ್ರಿ. ವಿದ್ಯೆ ಇತ್ತು ನಿಮ್ಗೆ? ಅದು ಆ ವಿದ್ಯೆ ಅಲ್ರಿ. ಹೊರಮನಿ ವಿದ್ಯೆ ಮಾಡ್ತೀವಿ. ಮೊದಲ ಹೊರಮನಿ ತಗದ್ರಿ ಕೆಲಸ ಮಾಡ್ತೀವಿ. ಒಕ್ಕತಾನ ಇತ್ರಿ. ಮತ್ತ 30 ಎಕರೆ ನಮ್ದು ಜಮೀನ. ನಮ್ಮ ಅಣ್ಣಾಗ 30 ಎಕರೆ, ನಂದು 30 ಎಕರೆ. ನೀರಾವರಿ? ನೀರಾವರಿ ಇಲ್ರಿ. ಬರೀ ಬಯಲು ಅಡಿಗೊಂಡ ಅಂತ. ಈ ವಿದ್ಯೆ ಎಷ್ಟು ದಿವಸ ನಿಮ್ಗೆ ನಡೀತು? ಒಟ್ಟು 2 ವರ್ಷ ರೀ. 2 ವರ್ಷ ನಡೀತು.
ಸುಳ್ಳು ಯಾಕೆ 2 ವರ್ಷ ನಡೆದಾಗ ಎಲ್ಲ ದೇವುಗಳನ್ನು ಎಬ್ಬಿಸ್ತಿದ್ರಿ, ಹ್ಞೂ ರೀ, ಹೊರಗೂ ಹಾಕ್ತಿದ್ರಿ. ಹೊರಗೆ ಹಾಕ್ತಿದ್ದೇವೆ. ಆಮೇಲೆ ತಂತಾನ ಬಂದಾತೇನದು? ಅದೇನು ತಾಳ್ತಾನ ಬಂದು ಯಾರೇ ಮಾಡಿದ್ರು ಹೆಂಗೆ ತಾಳ್ತಾನ ಹೊರಗೆ ಹಾಕಲ್ಲ, ನಮ್ಗೆ ಏನು ಗ್ಯಾಸ್ಕ ಬಿಡಲ್ಲಂಗ ಹಿಂಗಾಗ್ತದೆ. ಮಂತ್ರ ಎಲ್ಲ ಬಿಟ್ಟು ಬಿಟ್ಟು. ಹ್ಞೂ ರೀ, ಬಿಟ್ಟು ಬತ್ತಿಗೆ 6 ವರ್ಷ ಆಗ್ತಲ್ರಿ. ಅದೇನು ಇಲ್ಲ, ಇಲ್ಲೇ ಇಲ್ರಿ. ಯಾವ ಕಾರಣಕ್ಕೆ ಹೋತಂತ ಏನಾರ ನಿಮ್ಗೆ ಅನಿಸ್ತದ? ಏನ್ ಮಾಡಿ ನೋಡ್ಬೇಕು ಯಾಕೆ ಹೋಗ್ತೇವೆ ನೋಡ್ರಿ, ಅದು ಗೊತ್ತಾಗಲ್ಲ. ಯಾರ್ಯಾರ ಕಳಿಸಿದ್ರು, ಯಾರ ನಿಮ್ಮ ಮೇಲೆ ಮಾಡಿದ್ರು, ಅದು ಏನಾಗೈತಿ ಅನ್ನೋ ಅದು ಗೊತ್ತಾಗಿಲ್ಲ ನಾನು. ನಿಮ್ಮ ನಿಮ್ಮ ಹೆಸರು ನಿಮ್ಮ ಹೆಸರೇನು? ನಮ್ಮ ಹೆಸರು ಕೆಂಚಪ್ಪ ರೀ. ಕೆಂಚಪ್ಪ. ತಂದೆ ಗುರುಪಾದಪ್ಪ ರೀ. ಅಡ್ಡಿ ಹೆಸರು ಸೊಡ್ಡಿ ರೀ. ಸೊಡ್ಡಿ. ನಾವು ಹಾಲು ಮತ್ತ ಹಾಲು ಮತದವ್ರೆ. ಸೊಡ್ಡಿ ಅನ್ನೋದು ಹೆಸರು ಹಾಲು ಮತದಾಗ ಬರ್ತಾರೆ. ಒಳ್ಳೆ ಭಾಳ ದಿವಸದಿಂದ ನೀವು ಭೂತ ಗೀತ ಎಲ್ಲ ಬಿಡಿಸಿದ್ರಿ. ನೋಡ್ರಿ, ಬಿಡಿಸಿದ್ದೇವ್ರಿ. ಸುತ್ತಮುತ್ತಲ ಹಳ್ಳಿಯಾಗ ನೀವು ಪ್ರಸಿದ್ಧಿ ಇದ್ರಿ. ನೋಡ್ರಿ, ಆದ್ರೆ ಇದಕ್ಕೆ ನಿಂತು ಯಾಕನ್ನು ನೀವು ಯಾಕೆ ಹುಡುಕ್ಲಿಲ್ಲ? ಅದಕ್ಕೆ ಅದು ಯಾಕೆ ಹೋತು ಯಾಕೆ ಬಂದ ಅಥವಾ ಗೊತ್ತಾಗಲ್ಲ ನನಗೆ. ಮುಗಿನಾಗ ಏನು ಹಾಕ್ತಿದ್ರಿ ನೀವು? ಹಿಂಗ್ರಿ, ಹಿಂಗ ಮತ್ತೆ ಬೆಳ್ಳುಳ್ಳಿ ರಸಾರಿ ಎರಡು ಕೂಡಿಸಿ ಇದು ಮಾಡಿದ್ದೆವು. ಮತ್ತೆ ಹಿಂಗ ಹಾಲಿನ ಮೂರ್ತ್ಯಾಗ ಅದನ್ನ ಸಣ್ಣಗ ಯಾವ ಮೂತ್ರ ಅದು? ಆಡಿನ ಮೂತ್ರ. ಆಡಿನ ಮೂತ್ರದೊಳಗೆ ನೀವು ಕಲಿಸಿ ಹಿಂಗ ಅದನ್ನ ತೇರ್ಕಿಂದ ಅರ್ಧ ಸ್ವಲ್ಪ ಕಂಡಿಗೆ ಹಚ್ಚಿಬಿಡುದು. ಮತ್ತೆ ಸ್ವಲ್ಪ ಒಳ್ಳೆಯ ಯೋಚಿಸುದು, ಬೆಳ್ಳುಳ್ಳಿ ರಸ ಕೂಡಿಸಿ ಬೇಕಾದ್ರೆ ಹೇಳ್ತಿತ್ರಿ. ದೇವಗಳೆಲ್ಲ ಎದ್ದು ಬಿಡ್ತೀವಿ. ನೋಡ್ರಿ, ಈ ರೀತಿ ಪ್ರಸಿದ್ಧಿ ಇದ್ರಿ ಅದು. ನೋಡ್ರಿ, ಈಗ ಏನಾಗ್ಬೇಕಂತ ಬಂದಿರಿ? ಅದ್ರ ವಾದಿದ್ದು ಬರಲಿಲ್ಲ, ನಿಜ ಮಾಡ್ತೀನಿ. ಅದು ವಾದಿದ್ದು ವಿದ್ಯೆ ಮತ್ತೀಗ ನೋಡ್ರಿ ಹೊರಗೆ ಹಾಕ್ಯಾರ. ಸುಮ್ಮನೆ 4 ಮಂದಿಗೆ ಚಲೋ ಆತಾರ, ಅವ್ರು ಏನು ಒಟ್ಟು ನಮ್ಗೊಟ್ಟು ದುಡ್ಡು ಕೊಡ್ತಾರ, ಮತ್ತೇನಿಲ್ಲ, ಬದುಕು ನಡಿ. ನೋಡ್ರಿ, ಮತ್ತ ಓಸಿ ನಂಬರ್ ಬರ್ತೈತಿ. ಮತ್ ನಾನು 3 ಅನುಷ್ಠಾನ ಆಗ್ಯಾರ. 3 ಅನುಷ್ಠಾನ ನೋಡ್ರಿ. ಎಷ್ಟು ದಿವಸ ಮಾಡಿದ್ರಿ? 40 ದಿವಸದ್ದು, 21 ದಿವಸದ್ದು ಹಿಂಗ್ ಮಾಡ್ಕೊತ ಹೋಗೇನ್ರಿ. ಈಗ ಅದೇನ್ ಕೆಲ್ಸಕ್ಕೆ ಬಂದಿಲ್ಲ? ಅದೇ ಮತ್ತೆ ಹೋಗ್ಬಿಟ್ಟು ಏನೂ ಇಲ್ಲ. ಈಗ ನಿಮಗ ಅದು ಮತ್ತೆ ಬರ್ಲಿ ಅಂತ ಹೇಳಿ ಒಂದು ಆಶೀರ್ವಾದ ಮಾಡ್ತೀನಿ ನಿಮ್ಗೆ. ನೋಡ್ರಿ, ಮತ್ತು ಅದು ನಿಮ್ಮ ದೈವ ಹಿಂದಿನ ಧರ್ಮ ಜನ್ಮದ ಕರ್ಮ ಫಲ ಎಲ್ಲ ಸರಿಯಾಗಿತ್ತಂದ್ರೆ ಗೊತ್ತಾಗೋದಿಲ್ಲ. ಅದನ್ನ ನಮಗೆಲ್ಲ ಗೊತ್ತಾಗ್ತದ. ಅದಕ್ಕೆ ನಿನಗ ಅದನ್ನ ಮಾಡಿ ಆ ಮಂತ್ರ ನೆನಪೈತೆ ನೀಗ? ಯಾವ ನೆನಪಿಲ್ಲ. ಆ ಮಂತ್ರ ನೀನು 5-6 ವರ್ಷ ಆಯ್ತು ಹೆಂಗ್ ಬಿಡ್ತೈತ್ರಿ. ಈಗ ನಾನೊಂದು ಬೇರೆ ಒಂದು ಮಂತ್ರ ಕೊಡ್ತೀನಿ. ಆ ಮಂತ್ರ ಏನದ ದಿನಾಲು ಹೇಳ್ಕೊಂಡು ಸಣ್ಣ ಮಂತ್ರ ಇರ್ತದ. 108 ಅನ್ಬೇಕು. 108 ಇರ್ತಾವ್ರಿ. 108 2 ಟೈಮ್ ಅನ್ಬೇಕು ನೀ. ಮುಂಜಾನೆ ಸಂಜೆಕ್ಕೆ ಪ್ರಯತ್ನ ಮಾಡ. ಸಾವಕಾಶವಾಗಿ ನಿನಗದ ನೆನಪು ಬರ್ತತಿ ಮತ್ತು ಆ ಶಕ್ತಿಯನ್ನ ನಿನಗ ಕೊಡ್ತೀನಿ. ಮತ್ತೆ ರಿಪೀಟ್ ನೀ ಮೊದ್ಲಿನಂಗ ಆಗ್ತದೆ. ನೀವು ಈಗ ಮರೆತು ಹೋದಂತಹ ವಿದ್ಯೆಯನ್ನ ನಾನು ಮರಳಿ ಕೊಡಿಸ್ತಾ ಇದ್ದೀನಿ. ಮರೆತು ಹೋದ ವಿದ್ಯೆಯನ್ನ ನಾನು ಮತ್ತೆ ನಿಮಗೆ ಮರಳಿ ಕೊಡಿಸ್ತಾ ಇದ್ದೀನಿ. ಈ ಹಿಂದೆ ನೀವೇನ್ ಮಾಡ್ತಾ ಇದ್ದಿದ್ರಿ? ನಿಮ್ಮ ಹೆಸರು ಇನ್ನೊಮ್ಮೆ ಹೇಳ್ರಿ ನನಗ. ನಮ್ಮ ಹೆಸರು ಕೆಂಚಪ್ಪ ರೀ. ಕೆಂಚಪ್ಪ, ಪೂರ ಹೆಸರು ಹೇಳು. ಕೆಂಚಪ್ಪ ಗುರುಪಾದಪ್ಪ ಸೊಡ್ಡಿ ರೀ. ಬಬ್ಲೇಶ್. ಈಗ ಸೊಡ್ಡಿ ಅವ್ರ ನೋಡ್ರಿ, ನಿಮ್ಮ ಜೀವನದೊಳಗ ನೋಡ್ರಿ ಈ ರೀತಿ ಗುರುಗಳಾಗಿ ಮತ್ತು ಇಂಥ ಮಂತ್ರತಂತ್ರಗಳಾಗಿ ಎಷ್ಟು ವರ್ಷದಿಂದ ಜೀವನ ಮಾಡಿದ್ರಿ ನೀವು? ನಾ ಮಾಡೋದ ಒಟ್ಟು 2 ವರ್ಷ ಮಾಡೇನ್ರಿ ಅದು ಇದನ್ನ. ಹ್ಞೂ. ಆದ್ರ ಈ ಕ್ಯಾವಿ ಹಾಕೊಂಡು ಅದಕ್ಕೆ ಕ್ಯಾವಿ ಹಾಕೊಂಡು ಮತ್ತೆ ಹೆಚ್ಚಾಗೈತ್ರಿ. ಎಷ್ಟು? ಅದ 20 ವರ್ಷ ಯಾಕೆ ಬರತ್ತೀರಿ? ಹೌದು, ಕ್ಯಾವಿ ಹಾಕೊಂಡಿದ್ದು. ಹೋಗಿ ಊರಿಗೆ ಊರಿಗೆ ಅಲ್ಲಿ ಇಲ್ಲಿ ಹೋಗಿ ನಿಮ್ ಕಾರ್ಯಕ್ರಮ ನಡೆಸ್ತಿದ್ರಿ? ಭಾಷಣ ಮಾಡ್ತಿದ್ವಿ. ಭಾಷಣ ಅಲ್ಲ, ನೋಡ್ರಿ, ಪೂಜೆದು ಗೀಜೆದ್ದು ಹ್ಞೂ ಎಲ್ಲ ಮಾಡ್ತಿದ್ರಿ? ಮಾಡ್ತಿದ್ದೇವ್ರಿ.
ಒಟ್ಟ ಹಾಲು ಮತ್ತು ಧರ್ಮವನ್ನು ಬೆಳೆಸ್ತಿದ್ರಿ. ಹೌದು, ಹಾಲು ಬತ್ತದಕ್ಕ ಒಂದು 3 ವರ್ಷ ಇಲ್ಲಿ ಮುಳವಾಡದಾಗ ಹ್ಮ್ ಅಮಸ್ತಿದ್ರ ಪೂಜೆ ಮಾಡ್ಯಾನ್ರಿ. ಹ್ಮ್ 3ನೇ ವರ್ಷಕ್ಕ ಈ ಅರ್ಕೇರಿ ಮಹಾರಾಜ ಹ್ಮ್ ಮತ್ತ ಗುಬ್ಬ್ಯಾಡ್ ಮಹಾರಾಜ್ ರೀ, ಹ್ಮ್ ಮತ್ತ ಹಾಲ್ ಚಂಚೋಳಿ ಮಹಾರಾಜ್ ರೀ, ಹ್ಮ್ ಅವ್ರ 5 ಮಂದಿ ಕೂಡ ನನ್ ಜಾಡಿ ಹಾಕ್ಯಾರ್ರಿ. ಅವರೆಲ್ಲ ನೀವು ಇದು ಐತಲ್ಲ, ಇದು ನೋಡ್ರಿ, ಇದನ್ನೇ ನೋಡ್ಕೊಂತಿರ್ಬೇಕು. ಈಗ್ರಿ ಹ್ಮ್ ಕಣ್ಣು ಬಡಿಬಾರ್ದು, ಆ ದೃಷ್ಟಿ ಅಲ್ಲಿ ಕೊಡೋದು. ದೃಷ್ಟಿ ಕೊಡೋದು. 5 ನಿಮಿಷ ಕೊಡ್ರಿ, ನಿಮ್ ಮೇಲೆ ಪ್ರಯೋಗ ಮಾಡ್ತೀನಿ. ಅದು ಯಾಕ ಮರ್ತ್ ಹೋಗ್ಯದ ಅನ್ನೋದನ್ನ ಮತ್ತೆ ನಿಮ್ಮ ಮೈ ಒಳಗೆ ಬರ್ಸೋಂತ ಪ್ರಯತ್ನ ಮಾಡ್ತೀನಿ. ಅದು ನಿಮ್ಮ ದೈವ ಮುಂದೆ ಬರ್ಬೇಕು ಬಿಡ್ಬೇಕು. ಹ್ಮ್ ಮತ್ತ ಅವಾಗ ಇಲ್ಲಿ ದೇವ್ರ ಪರ ಹೊಂಟಾಗ ದೇವ್ರು ಬರ್ತಿತ್ರಿ ನಿಮಗ ಎಲ್ಲ ಬಂದಾಗೈತ್ರಿ, ಎಲ್ಲ ಬಂದಾಗ್ಯದ. ಎಲ್ಲ ಬಂದಾಗೈತಿ. ಏನು ಹೇಳ್ರಿ ನಿಮ್ಮ ಹೆಸರು? ನನ್ನ ಹೆಸರು ಕೆಂಚಪ್ಪ ಗುರುಪದಪ್ಪ ಸೊಡ್ಡಿ ಸಾಕಿನ ಬಬ್ಲಿಸ್. ಹಾಲು ಮತಸ್ಥರು ಹಾಲು ಬರ್ತಾವ್ರಿ. ಓಂ ಶಶಿ ದಕ್ಷಿಣ ಸ್ವಾಮಿ ಮಕ್ಕಳಿಗೆ ಕ್ರಮಗೆ ಮಮಗ ದಕ್ಷಿಣ ಸಿದ್ಧಾರ್ಥಿ ಮಮತಾ ನ್ಯಾಸಕಾಂಕ ನ್ಯಾಸ ಜೋಸ್ ಸ್ವರ ಮಧ್ಯ ದಿಗ್ಬ ಜಂಜಕಾಳಂ ಓರಾಪ್ತಂ ಚದುನಂ ಕಳಿಕಂಬರುಣಮನಂ ನತ್ತಮೂಲಂತ್ರ ಓಂ ಭಗವತಿ ಮುಖಗಮಂತ್ರ ಯೋಶ್ಯ ಪುರುಷವಶ ಸರ್ವವಶ ಕರ್ತೈಲೋಕ್ಯಮ ಓಂ ಕ್ರೀಂ ಕ್ರೀಂ ರೋಮಂ ದಕ್ಷಿಣ ಮಾಡ್ತಾ ಇದ್ದೀನಿ. ಹಿಂದೆ ನಿಮಗೆ ಮಾಡಿಕೊಂಡು ಬಂದಂಥ ಅನೇಕ ವಿದ್ಯೆಗಳನ್ನು ನಾನು ಮರಳಿ ಪಡೆಯಲಿಕ್ಕೆ, ಮರಳಿ ಅದು ನಿಮ್ಮಲ್ಲಿ ಆರಂಭ ಆಗಲಿಕ್ಕೆ ಆ ಶಕ್ತಿಯನ್ನು ಕೊಡುವ ಸಲುವಾಗಿ ನಿಮ್ಮ ಮೇಲೆ ಸಂಮೋಹನ ಪ್ರಯೋಗ ಮಾಡ್ತಾ ಇದ್ದೀನಿ ನಾನು. ನೀವು ಜನರಿಗೆ ಒಳ್ಳೆಯದನ್ನು ಮಾಡಬೇಕು. ಆ ವಿದ್ಯೆ ನಿಮ್ಮ ಮತ್ತೆ ನೆನಪು ಮಾಡಲಿಕ್ಕೆ ಕೊಡ್ತೀನಿ. ನಾನೊಂದು ಸಣ್ಣದೊಂದು ನಿಮಗೆ ಮಂತ್ರ ಕೊಡ್ತೀನಿ, ಆ ಮಂತ್ರ ಹೇಳ್ಕೊಂತ ಹೋಗ್ಬೇಕು. ನಾನು ಬರೆದು ಕೊಡ್ತೀನಿ. ಅವಾಗ ನೋಡ್ತಾ ಇರಿ, ನಿಮ್ಮ ಮೇಲೆ ಸಂಮೋಹನ ಪ್ರಯೋಗ ಆಗ್ತಾ ಇದೆ. ಈಗ ನಿಮ್ಮ ಆತ್ಮದ ಮೇಲೆ ನಿಮ್ಮ ಆತ್ಮದ ಮೇಲೆ ಈಗ ಪ್ರಯೋಗ ನಡೀತಾ ಇದೆ. ನಾನು ನಿಮ್ಮ ಆತ್ಮದ ಜೊತೆಗೆ ನಾನು ಮಾತಾಡಬೇಕಾಗ್ಯದ. ಆತ್ಮದ ಜೊತೆಗೆ ಮಾತಾಡಬೇಕಾದ್ರೆ ನೀವು ಶಾಂತವಾಗಿ ಗಾಢವಾದ ನಿದ್ರೆಗೆ ಹೋಗಬೇಕು, ಜೋರಾದ ನಿದ್ರೆಗೆ ಹೋಗಬೇಕು. ನಿಮಗೆ ನಿದ್ರೆ ಬರ್ಲಿಕ್ಕತ್ತದ. ಈಗ ಹೇಗೆ ನಿಮಗೆ ನಿದ್ರೆ ಬರ್ಲಿಕ್ಕತ್ತದ? ಕಣ್ಣು ಭಾರ ಆಗ್ತಾ ಇದ್ದಾವ, ಕಣ್ಣು ಕಪ್ಪಾಗ್ತದ. ಕಣ್ಣು ಮುಂದೆ ಈಗ ಕಣ್ಣು ಏನಾದ್ರ ಕಪ್ಪಾಗ್ತದ, ಅದನ್ನು ಒಂದೇ ನೋಡಬೇಕು. ಮತ್ತಾವುದೂ ಚಿಂತೆ ಮಾಡಬಾರ್ದು. ಚಂಚಲ ಮನುಷ್ಯರು ಭೂತಗಳನ್ನು ತೆಗಿತಾ ಇದ್ರಿ, ಅವರುಗಳನ್ನು ಮೈಯಿಂದ ಹೊರಗೆ ಹಾಕ್ತಾ ಇದ್ರಿ, ಅನೇಕ ಗುಪ್ತ ವಿದ್ಯೆಗಳನ್ನು ನೀವು ಕಲ್ತಿದ್ರಿ. ಆಗ ಈಗ ಆ ವಿದ್ಯೆ ಯಾವೂ ನಿಮ್ಮಲ್ಲಿಲ್ಲ. ಅದನ್ನು ನಾನು ಮತ್ತೆ ನಿಮ್ಮ ದೇಹದಲ್ಲಿ ತರ್ತಾ ಇದ್ದೀನಿ. ಈಗ ತರ್ತಾ ಇದ್ದೀನಿ. ನಿಮಗೆ ಆ ಶಕ್ತಿಯನ್ನು ವಾಪಸ್ ಕೊಡ್ತಾ ಇದ್ದೀನಿ, ತರ್ತಾ ಇದ್ದೀನಿ. ಇನ್ನು ಮುಂದೆ ಆ ಎಲ್ಲ ಶಕ್ತಿಗಳು ನಿಮಗೆ ಬರ್ತವೆ, ಅದನ್ನು ಆಚರಣೆ ಮಾಡ್ತದೆ. ನೀವು ಏನು ಬಾಯಿನಿಂದ ಹೇಳ್ತೀರಿ ಅದು ಕೆಲಸಗಳು ಆಗ್ತವೆ. ಅದಕ್ಕೆ ಏನು ಮನಸ್ಸಿನಾಗ ಮಾಡ್ಕೊಂಡಿರ್ತೀರೋ ಆ ಮನಸ್ಸು ನಡೀತಾ ಇದೆ, ಕೆಲಸ ಆಗ್ತಾ ಇದ್ದೇವೆ. ಏನೇ ಘಟನೆ ನಡೀತಿದ್ರು ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಆ ಗೊತ್ತಾಗೋದ್ರಿಂದ ಮತ್ತೆ ನಿಮ್ಮ ಆಧ್ಯಾತ್ಮಿಕ ಮತ್ತು ರಹಸ್ಯ ವಿದ್ಯೆಗಳು ನಿಮಗೆ ಬರ್ತಾ ಇದ್ದಾವೆ. ನಿಮಗೆ ವಾಪಸ್ ತರ್ತಾ ಇದ್ದೀನಿ. ನಾನು ವಾಪಸ್ ತರ್ತಾ ಇದ್ದೀನಿ. ನಿಮ್ಮ ಕಳೆದು ಹೋದ ಎಲ್ಲ ವಿದ್ಯೆಗಳನ್ನು ನಾನು ಮರಳಿ ತರ್ತಾ ಇದ್ದೀನಿ. ಇನ್ನು ಕಣ್ಣು ಮುಚ್ತಾ ಇದೆಯಾ? ಇದು ನಿದ್ರೆ ಬಂತು ನಿಮ್ಗೆ. ಆಗ ಆತ್ಮ ಜಾಗೃತ ಆಗ್ತದೆ. ನಾನು ಆತ್ಮಕ್ಕೆಲ್ಲ ಏನಪ್ಪ ಅಂದರೆ ಬೋಧನೆಯನ್ನು ಮಾಡ್ತೀನಿ. ನಿಮಗೆ ಮತ್ತೆ ಆ ಹಿಂದೆ ನಿಮ್ಗೇನು ಶಕ್ತಿ ಇತ್ತು ಆ ಶಕ್ತಿ ಎಲ್ಲವನ್ನೂ ಮರಳಿ ಕೊಡ್ತಾ ಇದ್ದೀನಿ. ನೋಡು, ಕಣ್ಣು ಪೂರ್ತಿ ನಿಮ್ಗೆ ನೀರು ಹರಿತಾ ಇದೆ. ಈಗ ಕಣ್ಣು ಮುಚ್ಚಿಕೊಂಡು 1 2 3 ಹೋಗಿ. ನಿಮ್ಮ ಮೇಲೆ ಈಗ ನನ್ನ ಶಕ್ತಿಯ ನಿಯಂತ್ರಣ ಇರ್ತದೆ. ನಿಮ್ಮ ದೇಹದ ಮೇಲೆ ನನ್ನ ಶಕ್ತಿಯ ನಿಯಂತ್ರಣ ಇರ್ತದೆ.
ನಿಮ್ಮ ಮೇಲೆ ನನ್ನ ಪ್ರಯೋಗ ನಡೆದಿದೆ. ಈಗ ನಿಮ್ಮ ಆತ್ಮದ ಪ್ರಯೋಗ ನಡೆದಿದೆ. ನಿಮ್ಮ ಮೇಲೆ ಅನೇಕ ಶಕ್ತಿಗಳಿದ್ದಾವೆ. ಆ ಶಕ್ತಿಗಳನ್ನು ನಾನು ಮತ್ತೆ ನಿಮ್ಮ ದೇಹದಲ್ಲಿ ಸೇರಿಸ್ತಾ ಇದ್ದೀನಿ. ಈಗಿನ 10ರಿಂದ 0ದವರೆಗೆ 10-11 ಅಂಕಿಗಳನ್ನು ಹೇಳ್ತೀನಿ. ಅಷ್ಟಂದ ಕೂಡಲೇ ನಿಮ್ಮ ಆತ್ಮ ಜಾಗೃತ ಆಗಬೇಕು. 10 0 ನಿಮ್ಮ ಆತ್ಮ ಈಗ ಜಾಗೃತ ಆಗಿದೆ. ಇಡೀ ನಿಮ್ಮ ದೇಹದ ಮೇಲೆ ನನ್ನ ನಿಯಂತ್ರಣ ಇರ್ತದೆ. ನಾನು ಎಚ್ಚರ ಆಗಂತ ಹೇಳುವವರೆಗೂ ನೀವು ಎಚ್ಚರ ಆಗೋದಿಲ್ಲ. ನಾನು ಕಣ್ಣು ತೆಗಿ ಅಂತ ಹೇಳುವವರೆಗೂ ನೀವು ಕಣ್ಣು ತೆಗಿಲಿಕ್ಕಾಗೋದಿಲ್ಲ. ಇಡೀ ಶರೀರದ ಎಲ್ಲ ಅಂಗಾಂಗಗಳು ನನ್ನ ನಿಯಂತ್ರಣದಲ್ಲಿರ್ತವೆ. ನಾನು ಹೇಳುವವರೆಗೂ ನಿಮ್ಮ ಯಾವ ಅಂಗಾಂಗಗಳು ಕೆಲಸ ಮಾಡಲ್ಲ. ನೀವು ಸ್ತಬ್ಧವಾಗಿ ಶಾಂತವಾಗಿ ಮಲಗಿರ್ತೀರಿ. ಈಗ ನಾನೇನು ಹೇಳ್ತೀನಿ, ನಾನು ಆತ್ಮ ಜೊತೆಗೆ ಮಾತಾಡ್ತೀನಿ. ನಾನು ಆತ್ಮದ ಜೊತೆಗೆ ಏನು ಹೇಳ್ತೀನೋ ನಿಮಗೆ ಅದೆಲ್ಲವೂ ಮುಂದಿನ ಜನ್ಮದಲ್ಲಿ ನೀವು ಅದು ನಿಮ್ಗೆ ವಶ ಆಗತ್ತೆ. 4 ಜನರಲ್ಲಿ ಮತ್ತೆ ನೀವು ಕೀರ್ತಿವಂತರಾಗ್ತೀರಿ. ಈಗ ನಿಮ್ಮ ದೇಹದಲ್ಲಿ ಮತ್ತೆ ಯಾವುದಾದ್ರೂ ಭೂತಾತ್ಮ ಪ್ರೇತಾತ್ಮಗಳಿದ್ದರೆ ನನ್ನ ಜೊತೆಗೆ ಮಾತಾಡಬೇಕು. ನೀವು ಯಾರು ಇದ್ದರೆ ನನ್ನ ಜೊತೆಗೆ ಮಾತಾಡಬೇಕು. ನಿಮಗೆ ಮಾತಾಡಲಿಕ್ಕೆ ಸ್ವತಂತ್ರ ಕೊಟ್ಟಿದ್ದೀನಿ. ಈಗ ನಿಮ್ಮ ಬಾಯಿ, ನಾಲಿಗೆ ಮತ್ತು ಗಂಟಲಕ್ಕೆ ನಾನು ಸ್ವತಂತ್ರ ಕೊಡ್ತಾ ಇದ್ದೇನೆ. ಈ 3 ಅಂಗಗಳಿಗೆ ನಿಮ್ಗೆ ಸ್ವತಂತ್ರ ಕೊಡ್ತೇನೆ. ಉಳಿದ ಯಾವ ಅಂಗಗಳಿಗೂ ನನ್ನ ಸ್ವತಂತ್ರ ಇಲ್ಲ. ನಾನು 1, 2, 3 ನಿಮಗೆ ಮಾತಾಡ್ಲಿಕ್ಕೆ ಬರ್ತದೆ. ಈವರೆಗೆ ಹೇಳಿದೆ ಎಲ್ಲವನ್ನೂ ನಿಮಗೆ ಸಿದ್ಧಿ ಆಗ್ತದೆ. ನಿಮ್ಮ ಆತ್ಮಕ್ಕೆ ಹೇಳಿದ್ದೀನಿ ನಾನು, ನಿಮ್ಮ ದೇಹಕ್ಕೆ ಹೇಳಿಲ್ಲ. ಇವತ್ತಿನಿಂದ ಮತ್ತೆ ನೀವು ನಿಮ್ಮ ಮೊದಲಿನ ಕಾಯಕವನ್ನು ನೀವು ಆರಂಭ ಮಾಡ್ರಿ. ಒಳ್ಳೇದಾಗತ್ತ. ಇನ್ನಿದು ತೆಗಿಲಿಕ್ಕೆ ಹೋಗ, ಎಲ್ಲಿ ಹೋದ್ರು ಇದು ಹಾಲು ಮತ್ತದವ್ರು ಅನ್ನೋದು ಗೊತ್ತಾಗುತ್ತೆ.